ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅರ್ಜಿನ ಹಾಕ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರಾ, ಅಂದರೆ ಇಷ್ಟು ದಿನ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಕೊಂಡು ಅಮೌಂಟ್ನ ನೀವು ತೊಗೊಳ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಎರಡು ಗುಡ್ ನ್ಯೂಸ್ ಐತೆ. ಏನಪ್ಪ ಅಂತಂದರೆ ಈ ಒಂದು ದಿನಾಂಕದಂದು ಸೊ ಅವ್ರಿಗೆ ಅಮೌಂಟು ಬೀಳುತ್ತೆ ಅಂಥೇಳಿ ಡೇಟ್ನ ಮೆನ್ಷನ್ನ ಮಾಡವ್ರೆ. ಸುಗ ಆ ಒಂದು ಅಮೌಂಟ್ ಅಂದರೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರಾ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಿ ಸೊ ಮಂತ್ಲಿ ಅಮೌಂಟ್ನ ತೊಗೊಳ್ತಿರೋರು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರಾ. ಸೊ ಅಂಥವ್ರಿಗೆ ಅಮೌಂಟು ಬಿಡುಗಡೆ ಆಗೋ ದಿನಾಂಕನೂ ಅವರು ಬಿಡುಗಡೆ ಮಾಡವ್ರೆ. ಸೊ ಅಮೌಂಟು ಈ ಒಂದು ದಿನಾಂಕದಂದು ಬೀಳುತ್ತೆ ಅಂತ. ಮತ್ತು ಈಗ ರೀಸೆಂಟ್ಲಿ ಆಗಿ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಿಬಿಟ್ಟು 180 ಡೇಸ್ನ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಸೊ ಅಂಥವ್ರಿಗೂ ಕೂಡ ಈಗ ಡೈರೆಕ್ಟಾಗಿ ಏನಾದರೂ ಅಮೌಂಟ್ ಬೀಳುತ್ತಾ, ಮತ್ತು ನಮ್ಮದು ಸೆಲ್ಫ್ ಡಿಕ್ಲರೇಷನ್ನೇ ತೊಗೊಳ್ತಿಲ್ಲ ಅಂತ ಅನ್ನೋರಿಗೂ ಕೂಡ ಸೊ ಇವತ್ತಿನ ವೀಡಿಯೋದಲ್ಲಿ ಎರಡು ಬಿಗ್ ನ್ಯೂಸ್ ಐತೆ. ಸೊ ಏನಂತ ನಿಮಗೆ ಕಂಪ್ಲೀಟಾದ ಮಾಹಿತಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡ್ಕೊಳ್ಳಿ, ಈಗ ಫಸ್ಟು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋರಿಗೆ ಅಮೌಂಟು ಯಾವಾಗ ಬೀಳುತ್ತೆ ಅಂತ ನೋಡೋದಾದರೆ, ಸೊ ಪದವಿ ಪಡೆದಿರೋರು ಅಂದರೆ ಡಿಗ್ರಿ ಕಂಪ್ಲೀಟ್ ಆಗೋರಿಗೆ ಅಥವಾ ಯಾವುದೇ ಒಂದು ಪದವಿ ಮಾಡಿರೋರಿಗೆ ಸೊ ಈಗ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿನಲ್ಲಿ ಯುವ ನಿಧಿ ಯೋಜನೆಗೆ ಪದವೀಧರರಿಗೆ 3,000 ರೂಪಾಯಿ ಅಂತ ಹೇಳಿದರು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈಗ ಡಿಪ್ಲೊಮಾ ಮಾಡಿರೋರಿಗೆ 1,500 ಅಂತ ಹೇಳಿದರು. ಸೊ ಈಗ ಅದು ಅಮೌಂಟು ಯಾವಾಗ ಬೀಳುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ, ಇಲ್ಲಿ 1 ವಾರ, ಸೊ ಇನ್ನೂ 1 ವಾರ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಜೂನ್ 1ನೇ ವೀಕಲ್ಲಿ ಬೀಳುತ್ತೆ ಅಂಥೇಳಿ ಡೇಟ್ನ ಮೆನ್ಷನ್ ಮಾಡವ್ರೆ. ಈಗ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ದೇ ಇರೋರಿಗೆ ಸೊ ಡೈರೆಕ್ಟಾಗಿ ಬಂದುಬಿಟ್ಟು ನಾವು ಪುಷ್ಟು DBT ಮಾಡ್ತೀವಿ, ಸೊ ವರಿನೇ ಮಾಡ್ಕೊಳ್ಬೇಡಿ ಅಂತ ಹೇಳವ್ರೆ. ಸೊ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ದಂಗೆ ಅದು ಹೆಂಗೆ ಪುಷ್ಟು DBT ಮಾಡ್ತೀನಿ ಅಂತ ಹೇಳವ್ರೆ ಅಂತಂದರೆ, ಸೊ ನಾನು ಮೇಲ್ನ ಮಾಡಿದ್ದೆ ಅವ್ರಿಗೆ, ಅಂದರೆ ಮೆಸೇಜ್ನ ಹಾಕಿದೆ. ಸೊ ಡೈರೆಕ್ಟಾಗಿ ಸೊ ನಾವು ಇಶ್ಯೂನ ಎದುರಿಸ್ತಿದ್ದೀವಿ. ಸೊ ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಆನ್ ಆಗುತ್ತೆ, ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಅದು ತೊಗೊಳುತ್ತೆ, ಸೊ ಏನಕ್ಕೆ ತೊಗೊಳ್ತಿಲ್ಲ ಅಂತ ಕೇಳಿದಾಗ ಅವರು ಮೆನ್ಷನ್ ಮಾಡಿ ಹೇಳವ್ರೆ. ಏನಂತಂದರೆ ಅವರು ರಿಪ್ಲೈ ಮಾಡಿದರು, ಸೊ ನಾವು ಡೈರೆಕ್ಟಾಗಿ ಪುಷ್ಟು DBT ಮಾಡ್ತೀವಿ, ಸೊ ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಡಿಕ್ಲರೇಷನ್ 3 ತಿಂಗಳಿಗೆ ಒಂದು ಸತಿ ಕೊಟ್ಟಿದ್ವಿ, ಸೊ ಈಗ ಮಂತ್ಲಿ ಮೊದಲು ಕೊಟ್ಟಿದ್ವಿ. ಈಗ ಏನೂ ಇಲ್ಲ, ಡೈರೆಕ್ಟಾಗಿ ನಾವು ಪುಷ್ಟು DBT ಮಾಡ್ತೀವಿ, ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತವರು ಡೈರೆಕ್ಟಾಗಿ ಹೇಳವ್ರೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.